ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಸೂರ್ಯ ಭಗವಾನನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಪ್ರಸಾದಿಸಿದ್ದನ್ನು, ಭೀಮ ಕಿರ್ಮೀರನನ್ನು ಕೊಂದದ್ದನ್ನು ಕೇಳಿದೆವು. ಕೃಷ್ಣ ಅರ್ಜುನನಿಗೆ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸುವಂತೆ ಸಲಹೆ ಮಾಡಿದ. ಯುಧಿಷ್ಠಿರ, ಅರ್ಜುನ, ಇಂದ್ರನಲ್ಲಿ ಅನೇಕ ಪ್ರಬಲ ಅಸ್ತ್ರಗಳಿವೆ, ಅವನನ್ನು ನಿಷ್ಠೆಯಿಂದ ಪ್ರಾರ್ಥಿಸಿ ಅವುಗಳನ್ನು ಪಡೆದುಕೋ. ಆದರೆ ಬರೀ ಅಸ್ತ್ರಗಳನ್ನು ಪಡೆದರೆ ಸಾಲದು, ಅವುಗಳನ್ನು ಉಪಯೋಗಿಸುವ ವಿಧಾನವನ್ನೂ ಕಲಿತು ಅಭ್ಯಾಸ ಮಾಡು ಅಂತ ಸೂಚಿಸಿದ. ಅರ್ಜುನ ಯುಧಿಷ್ಠಿರನ ಆಣತಿಯಂತೆ ತನ್ನ ಬಿಲ್ಲು, ಬಾಣ ಮತ್ತು ಕವಚಗಳೊಂದಿಗೆ ಇಂದ್ರನನ್ನು ಹುಡುಕಿಕೊಂಡು ಉತ್ತರದ ದಿಕ್ಕಿನ ಕಡೆ ನಡೆದ. ಅನೇಕ ದಿನಗಳ ಕಾಲ ನಡೆದು ಕಡಿದಾದ ಬೆಟ್ಟಗಳನ್ನು ದಾಟಿ ಇಂದ್ರಕೀಲ ಬೆಟ್ಟವನ್ನು ತಲುಪಿದ. ದಾರಿಯಲ್ಲಿ ಅನೇಕ ಋಷಿಗಳು ತಪಸ್ಸಿನಲ್ಲಿ ಮಗ್ನರಾಗಿರುವುದನ್ನು ನೋಡುತ್ತಾ ಅವರ ಏಕಾಗ್ರತೆಗೆ ಬೆರಗಾಗುತ್ತಾ ಮುನ್ನಡೆದ. ಆಗ ಅಚಾನಕ್ಕಾಗಿ, ಅಲ್ಲೇ ನಿಲ್ಲು, ಚಲಿಸಬೇಡ ಎಂದದ್ದು ಕೇಳಿಸಿತು. ಅರ್ಜುನ ಸುತ್ತಲೂ ನೋಡಿದ. ಒಬ್ಬ ಕೃಶಾಂಗನಾದ ಬ್ರಾಹ್ಮಣ ಅರ್ಜುನನನ್ನು ತಡೆದ. ಯಾರು ನೀನು? ಶಾಂತವಾದ ಈ ವನದಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಎಲ್ಲಿಗೆ ಹೊರಟಿರುವೆ? ಇದು ಋಷಿಮುನಿಗಳು ತಪಸ್ಸು ಮಾಡುವ ಸ್ಥಳ, ಇಲ್ಲಿ ಶಸ್ತ್ರಗಳನ್ನು ಧರಿಸಬಾರದು, ಬಿಸಾಕು ಅವುಗಳನ್ನು ಎಂದ. ಆದರೆ ಅರ್ಜುನ ತನ್ನ ಅಸ್ತ್ರಗಳನ್ನು ಬಿಸುಡದೆ ಏನು ಹೇಳಬೇಕೋ ತಿಳಿಯದೆ ತಡಬಡಾಯಿಸಿದ. ಅವನ ಸ್ಥಿತಿಯನ್ನು ಕಂಡು ನಕ್ಕ ಬ್ರಾಹ್ಮಣ, ಅರ್ಜುನ, ನಾನು ನಿನ್ನ ತಂದೆ ಇಂದ್ರ, ನಿನಗಾಗಿಯೇ ನಾನು ಕಾಯುತ್ತಲಿದ್ದೆ, ಹೇಳು, ನಿನಗೇನು ಬೇಕು ಎಂದು ಕೇಳಿದ. ಅರ್ಜುನ ಇಂದ್ರನಿಗೆ ನಮಸ್ಕರಿಸಿ, ತಂದೆಯೇ, ನನಗೆ ನಿನ್ನಲ್ಲಿರುವ ಅಸ್ತ್ರಗಳನ್ನು ದಯಪಾಲಿಸು ಎಂದು ಕೇಳಿಕೊಂಡ. ಇಂದ್ರ, ಅರ್ಜುನ, ಆ ಅಸ್ತ್ರಗಳು ಬಹಳ ಶಕ್ತಿಯುತವಾದುವು, ಅವುಗಳನ್ನು ಯೋಗ್ಯತೆ ಇದ್ದವರಿಗೆ ಮಾತ್ರ ಕೊಡಬೇಕು, ನಿನ್ನ ಯೋಗ್ಯತೆಯನ್ನು ತಿಳಿಯದೆ ನಿನಗೆ ಅವುಗಳನ್ನು ಕೊಡಲಾಗದು ಎಂದ. ಅರ್ಜುನ, ತಂದೆಯೇ, ನಾನು ಏನು ಮಾಡಿದರೆ ಅಸ್ತ್ರಗಳನ್ನು ಪಡೆಯಲು ಯೋಗ್ಯನಾಗುತ್ತೇನೆ ಎಂದು ಕೇಳಿದ. ನೀನು ಪರಮೇಶ್ವರ ಶಿವನನ್ನು ಒಲಿಸಿಕೊಂಡು ಅವನಿಂದ ಪಾಶುಪತಾಸ್ತ್ರವನ್ನು ಪಡೆದದ್ದೇ ಆದರೆ ನಿನಗೆ ನನ್ನ ಅಸ್ತ್ರಗಳನ್ನು ಕೊಡುತ್ತೇನೆ ಎಂದು ತಿಳಿಸಿದ ಇಂದ್ರ. ಹಾಗೇ ಆಗಲಿ, ನೀವು ಹೇಳಿದಂತೆ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದು ಬರುತ್ತೇನೆ ಎಂದ ಅರ್ಜುನ ಮುಂದಕ್ಕೆ ಹೊರಟ. ಮುಂದೆ ದಾರಿ ಮತ್ತೂ ಕಠಿಣವಾಗಿತ್ತು. ಒತ್ತಾದ ಮರಗಳಿಂದ ತುಂಬಿದ ದಟ್ಟವಾದ ಅಡವಿಯನ್ನು ಅರ್ಜುನ ಪ್ರವೇಶಿಸಿದ್ದ. ಅಲ್ಲಿ ಒಂದು ಮರದ ಕೆಳಗೆ ಶಿವಲಿಂಗವನ್ನು ಮಾಡಿ ಅದರ ಮುಂದೆ ಕುಳಿತು ಏನನ್ನೂ ತಿನ್ನದೆ ಬರೀ ಗಾಳಿಯನ್ನು ಮಾತ್ರ ಸೇವಿಸುತ್ತಾ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡತೊಡಗಿದ. ಹೀಗೆ ಹಲವಾರು ತಿಂಗಳುಗಳು ಕಳೆದವು. ಒಂದು ದಿನ ಅರ್ಜುನ ತಪಸ್ಸಿನಲ್ಲಿ ನಿರತನಾಗಿದ್ದ ಸಮಯದಲ್ಲಿ ಒಂದು ಕಾಡು ಹಂದಿ ತನ್ನ ಉದ್ದನೆಯ ಕೋರೆ ಹಲ್ಲುಗಳನ್ನು ಮುಂದೆ ಚಾಚಿಕೊಂಡು ಅರ್ಜುನನ ಎಡೆಗೆ ಬುಸುಕುಟ್ಟುತ್ತಾ ನುಗ್ಗಿ ಬಂತು. ಅರ್ಜುನ ಒಂದು ಬಾಣವನ್ನು ಬಿಟ್ಟ. ಅದು ನೇರವಾಗಿ ಹೋಗಿ ಆ ಹಂದಿಗೆ ತಾಗಿ ಅದು ಗುರುಗುಟ್ಟುತ್ತಾ ಪ್ರಾಣ ಬಿಟ್ಟಿತು. ಅರ್ಜುನ ಹಂದಿ ಸತ್ತು ಬಿದ್ದಿದ್ದ ಸ್ಥಳಕ್ಕೆ ಬಂದ. ಆಶ್ಚರ್ಯ! ಹಂದಿ ಹೊಟ್ಟೆಯನ್ನು ಅರ್ಜುನನ ಬಾಣ ಮಾತ್ರವಲ್ಲದೆ ಮತ್ತೊಂದು ಬಾಣವೂ ಸೇರಿತ್ತು. ಯಾರದು ಈ ಇನ್ನೊಂದು ಬಾಣ ಎಂದು ಸುತ್ತಮುತ್ತ ನೋಡುವಷ್ಟರಲ್ಲಿ ಎಲ್ಲಿಂದಲೋ ಒಬ್ಬ ಕಿರಾತ, ಅಯ್ಯ, ಇದು ನನ್ನ ಬೇಟೆ, ಅದನ್ನು ನಾನು ಮೊದಲು ನೋಡಿದ್ದು ಎನ್ನುತ್ತಾ ಅರ್ಜುನನ ಬಳಿಗೆ ಬಂದ. ಅರ್ಜುನ ಅದು ತಾನು ಬಿಟ್ಟ ಬಾಣದಿಂದಲೇ ಸತ್ತಿದೆ ಎಂದು ವಾದಿಸಿದ. ಕಿರಾತ, ಇಲ್ಲ, ಆ ಕಾಡು ಹಂದಿ ನನ್ನ ಬಾಣದಿಂದಲೇ ಸತ್ತಿರುವುದು ಎಂದ. ಕ್ರಮೇಣ ಇಬ್ಬರಿಗೂ ವಾದ ಪ್ರತಿವಾದಗಳು ಆಗಿ ಇಬ್ಬರೂ ದ್ವಂದ್ವ ಯುದ್ಧಕ್ಕೆ ತೊಡಗಿದರು. ಅರ್ಜುನನ ಯಾವ ಬಾಣಗಳು ಆ ಕಿರಾತನಿಗೆ ತಗುಲಲೇ ಇಲ್ಲ. ತಗುಲಿದ ಬಾಣಗಳು ಅವನನ್ನು ಏನೂ ಮಾಡದೆ ಕೆಳಗೆ ಬಿದ್ದವು. ಅರ್ಜುನನ ಬತ್ತಳಿಕೆಯಲ್ಲಿದ್ದ ಬಾಣಗಳೆಲ್ಲ ಖಾಲಿಯಾದವು. ಅರ್ಜುನ ಧೃತಿಗೆಡದೆ ಬಿಲ್ಲನ್ನು ಬಿಸುಡಿ ಖಡ್ಗವನ್ನು ಹಿಡಿದು ಕಿರಾತನ ಮೇಲೆ ಹರಿಹಾಯ್ದ. ಆದರೆ ಕಿರಾತನ ನೈಪುಣ್ಯತೆಯ ಮುಂದೆ ಅವನ ಕತ್ತಿವರಸೆ ಪ್ರಯೋಜನವಾಗಲಿಲ್ಲ. ಖಡ್ಗವನ್ನು ಬಿಸುಟು ಕಲ್ಲುಗಳನ್ನು, ಮರಗಳನ್ನು ಎತ್ತಿ ಕಿರಾತನ ಮೇಲೆ ಬೀಸಿದ. ಈಗ ಕಿರಾತ ಅರ್ಜುನನಿಗೆ ತನ್ನ ಮುಷ್ಟಿಯಿಂದ ಪ್ರಹಾರ ಮಾಡಿದ. ಒಂದೇ ಒಂದು ಏಟಿಗೆ ಅರ್ಜುನ ಜ್ಞಾನ ತಪ್ಪಿ ಬಿದ್ದ. ಪ್ರಜ್ಞೆ ತಿಳಿದ ಅರ್ಜುನನಿಗೆ ಆ ಕಿರಾತ ಸ್ವಲ್ಪ ದೂರದಲ್ಲಿ ಕುಳಿತು ತನಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತಿರುವುದು ಕಾಣಿಸಿತು.
ಅರ್ಜುನ ಎದ್ದು ನನ್ನ ಶಕ್ತಿಗೆ ಏನಾಗಿದೆ ಎಂದು ವಿಚಲಿತನಾಗಿ ಶಿವನನ್ನ ಪ್ರಾರ್ಥಿಸಿದ. ಅಲ್ಲೇ ಇದ್ದ ಕೆಲವು ಹೂಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿದ. ಆದರೆ ಆ ಹೂಗಳು ಶಿವಲಿಂಗಕ್ಕೆ ಬೀಳದೆ ಹಾರುತ್ತಾ ಹೋಗಿ ಕಿರಾತನ ಮೇಲೆ ಬಿದ್ದವು. ಇದನ್ನು ನೋಡಿದ ಅರ್ಜುನನಿಗೆ ಪರಮೇಶ್ವರನಾದ ಶಿವನೇ ಕಿರಾತನ ರೂಪದಲ್ಲಿ ಬಂದಿರುವುದು ಅರ್ಥವಾಯಿತು. ಕೂಡಲೇ ಕಿರಾತನ ಪಾದಗಳ ಮೇಲೆ ತನ್ನ ತಲೆಯನ್ನು ಇಟ್ಟು, ನಿನ್ನನ್ನು ಅರಿಯಲಾಗದ ನನ್ನ ಮೂಢತನವನ್ನು ಕ್ಷಮಿಸು ಮಹಾದೇವ ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ತನಗೆ ಪಾಶುಪತಾಸ್ತ್ರವನ್ನು ಪ್ರಸಾದಿಸುವಂತೆ ಬೇಡಿದ. ಶಿವ ತನ್ನ ಕಿರಾತ ವೇಷವನ್ನು ತ್ಯಜಿಸಿ ನಿಜ ರೂಪವನ್ನು ಧರಿಸಿ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಬೋಧಿಸಿ ಅದನ್ನು ಉಪಯೋಗಿಸುವುದನ್ನು, ಬಿಟ್ಟ ಅಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಉಪಸಂಹಾರದ ವಿಧಾನವನ್ನೂ ಹೇಳಿಕೊಟ್ಟ. ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದ ಕೂಡಲೇ ಯಮರಾಜ ವರುಣ, ಕುಬೇರ ಮತ್ತು ಇತರ ದೇವತೆಗಳೊಂದಿಗೆ ಪ್ರತ್ಯಕ್ಷನಾದ. ಯಮ ಅರ್ಜುನನಿಗೆ ಯಮದಂಡ ಅಸ್ತ್ರವನ್ನು, ವರುಣ ವಾಯವ್ಯಾಸ್ತ್ರವನ್ನು ಮತ್ತು ಕುಬೇರ ಅಂತರ್ಧಾನಾಸ್ತ್ರವನ್ನು ಪ್ರಸಾದಿಸಿದರು. ಅವರಿಂದ ಅಸ್ತ್ರಗಳನ್ನು ಪಡೆದು ಅರ್ಜುನ ಕೃತಜ್ಞತೆಯಿಂದ ಪ್ರಣಾಮಗಳನ್ನು ಅರ್ಪಿಸಿದ. ಅಷ್ಟರಲ್ಲಿ ಆಕಾಶವೆಲ್ಲ ಕೆಂಪಾಗಿ ಅಲ್ಲಿಂದ ಒಂದು ವಿಮಾನ ವಿಚಿತ್ರ ಶಬ್ದವನ್ನು ಮಾಡುತ್ತಾ ಕೆಳಗಿಳಿಯಿತು. ಅದರಿಂದ ಇಂದ್ರನ ಸಾರಥಿ ಮಾತಲಿ ಇಳಿದು, ಅರ್ಜುನ, ಇಂದ್ರ ನಿನ್ನನ್ನು ಅಮರಾವತಿಗೆ ಕರೆತರಲು ಹೇಳಿದ್ದಾನೆ ಎಂದ. ಸಶರೀರನಾಗಿ ದೇವಲೋಕಕ್ಕೆ ಹೋಗುತ್ತಿರುವುದು ಅರ್ಜುನನಿಗೆ ಪುಳಕಿತ ಉಂಟುಮಾಡಿತು. ವಿಮಾನವನ್ನು ಹತ್ತಿ ಕುತೂಹಲದಿಂದ ವಿಮಾನವನ್ನು ಪರೀಕ್ಷಿಸಿದ. ಅದರಲ್ಲಿ ಹಲವಾರು ಬಗೆಯ ಅಸ್ತ್ರಗಳು ಇದ್ದವು. ಅವುಗಳನ್ನು ನೋಡುತ್ತಾ ಅವುಗಳ ಉಪಯೋಗವನ್ನು ಚಿಂತಿಸುತ್ತಾ ಕೆಳಗೆ ನೋಡಿದಾಗ ವಿಮಾನ ಭೂಮಿಯನ್ನು ಬಿಟ್ಟು ಬಹುದೂರಕ್ಕೆ ಬಂದದ್ದು ತಿಳಿಯಿತು. ಮೋಡಗಳ ಮೇಲೆ ಹೋದ ವಿಮಾನ ಗ್ರಹಗಳನ್ನು ದಾಟಿತು. ನಕ್ಷತ್ರಗಳು ಅಂತರಿಕ್ಷದಲ್ಲಿ ಭೂಮಿಯಲ್ಲಿ ಕಾಣುವುದಕ್ಕಿಂತ ದೊಡ್ಡದಾಗಿ ಕಾಣುತ್ತಿದ್ದವು. ಅವುಗಳನ್ನೆಲ್ಲ ಅರ್ಜುನ ಆಶ್ಚರ್ಯದಿಂದ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ. ಸುಖ ದುಃಖಗಳಿಲ್ಲದ ಅಮರಾವತಿಯ ಮುಖ್ಯ ದ್ವಾರದಲ್ಲಿ ಗಂಧರ್ವರು, ಋಷಿಗಳು, ಇಂದ್ರ ಅವನಿಗೆ ಕಾಯುತ್ತಿದ್ದರು. ಋಷಿಗಳು ವೇದಗಳನ್ನು ಪಠಿಸಿ ಆಶೀರ್ವಚನ ನೀಡಿ ಅವನನ್ನು ಆಹ್ವಾನಿಸಿದರು. ಗಂಧರ್ವರು ಶುಶ್ರಾವ್ಯವಾಗಿ ಸ್ವಾಗತ ಗೀತೆಗಳನ್ನು ಹಾಡಿದರು. ಅರ್ಜುನ ಇಂದ್ರನಿಗೆ ನಮಸ್ಕರಿಸಿದ. ಇಂದ್ರ ಅವನನ್ನು ಅಪ್ಪಿಕೊಂಡು ಇಂದ್ರ ಸಭೆಗೆ ಕರೆದುಕೊಂಡು ಹೋದ. ಇಂದ್ರ ಸಭೆಯಲ್ಲಿ ಅರ್ಜುನನಿಗಾಗಿ ವಿಶೇಷವಾದ ನೃತ್ಯವನ್ನು ಏರ್ಪಡಿಸಲಾಗಿತ್ತು. ರಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕೆಯರು ಗಂಧರ್ವರ ವಾದ್ಯಕ್ಕೆ ಅನುಗುಣವಾಗಿ ನರ್ತಿಸಿದರು. ಆ ಮನೋಹರ ನೃತ್ಯಕ್ಕೆ, ಸಂಗೀತಕ್ಕೆ ಮಾರು ಹೋದ ಅರ್ಜುನ ತನ್ನ ಕೈಗಳಿಂದ ತೊಡೆಯ ಮೇಲೆ ತಾಳ ಹಾಕುತ್ತಾ ತನ್ನನ್ನು ತಾನೇ ಮರೆತಿದ್ದ. ಕಾರ್ಯಕ್ರಮ ಮುಗಿದ ನಂತರ ಇಂದ್ರನೇ ಅರ್ಜುನನನ್ನು ಎಚ್ಚರಿಸಬೇಕಾಯಿತು. ಇಂದ್ರ, ಅರ್ಜುನ, ನೃತ್ಯ ಗಾಯನಗಳಲ್ಲಿ ನಿನಗೆ ಆಸಕ್ತಿ ಇರುವಂತಿದೆ. ಗಂಧರ್ವ ಗುರು ಚಿತ್ರಸೇನದಿಂದ ಸಂಗೀತ ಮತ್ತು ನೃತ್ಯವನ್ನು ಕಲಿತುಕೋ ಎಂದ. ಅರ್ಜುನ, ತಂದೆ, ನಾನು ಕ್ಷತ್ರಿಯ, ಅಸ್ತ್ರಗಳನ್ನು ಕಲಿಯಲು ಇಲ್ಲಿಗೆ ಬಂದಿರುವೆ, ಸಂಗೀತ ನೃತ್ಯವನ್ನು ಕಲಿಯಲು ಅಲ್ಲ ದೇವೇಂದ್ರ ಎಂದ ವಿನಯದಿಂದ. ಇಂದ್ರ, ಅರ್ಜುನ, ಕ್ಷತ್ರಿಯರು ನೃತ್ಯ ಸಂಗೀತಗಳನ್ನು ಕಲಿಯಬಾರದು ಅಂತ ಏನೂ ಇಲ್ಲ. ಸಂಗೀತ ನೃತ್ಯಗಳು ಏಕಾಗ್ರತೆಯನ್ನು ಹೆಚ್ಚಿಸುತ್ತವೆ ಮತ್ತು ಅಸ್ತ್ರಪ್ರಯೋಗಕ್ಕೆ ಬೇಕಾಗುವ ಸೃಜನತೆಯನ್ನು ಕೊಡುತ್ತವೆ ಎಂದು ಚಿತ್ರಸೇನನಿಗೆ ಅರ್ಜುನನಿಗೆ ಕಲಾಶಾಸ್ತ್ರವನ್ನು ಕಲಿಸಲು ಹೇಳಿದ. ಅರ್ಜುನ ಇಂದ್ರ ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ನೃತ್ಯ ಮತ್ತು ಸಂಗೀತಗಳಲ್ಲಿ ನೈಪುಣ್ಯತೆಯನ್ನು ಪಡೆದ. ಜತೆಗೆ ಇಂದ್ರನಲ್ಲಿದ್ದ ಅನೇಕ ಅಸ್ತ್ರಗಳ ಪ್ರಯೋಗವನ್ನು, ಉಪಸಂಹಾರವನ್ನು ಅಭ್ಯಾಸ ಮಾಡಿದ. ಹೀಗೆ ಅರ್ಜುನ ಅಮರಾವತಿಯಲ್ಲಿ 5 ವರ್ಷಗಳನ್ನು ಕಳೆದ. ಒಂದು ದಿನ ಇಂದ್ರ ಅವನ ಸೇವೆಗೆ ಊರ್ವಶಿಯನ್ನು ಕಳಿಸಿದ. ಅರ್ಜುನ ಊರ್ವಶಿಯನ್ನು ನೋಡಿ ಚಕಿತಗೊಂಡು, ಅಮ್ಮ, ನೀನು ನನಗೆ ತಾಯಿ ಸಮಾನ. ನನ್ನ ಕುಲದ ಪುರುವಿನ ತಾಯಿಯಾಗಿದ್ದ ನೀನು ನನಗೂ ತಾಯಿಯಾಗುತ್ತೀಯ. ನಿನ್ನಿಂದ ನಾನು ಹೇಗೆ ಸೇವೆಯನ್ನು ಪಡೆಯಲಿ ಎಂದು ನಿರಾಕರಿಸಿದ. ಊರ್ವಶಿ ಅವನನ್ನು ಒಪ್ಪಿಸಲು ಎಷ್ಟೋ ಪ್ರಯತ್ನಿಸಿದಳು. ಕಡೆಗೆ ಸೋತು ಇದು ತನ್ನ ಅಪಮಾನ ಅಂತ ಕೋಪದಿಂದ, ನನ್ನನ್ನು ನಿರಾಕರಿಸಿದ ನೀನು ನಪುಂಸಕನಾಗು ಎಂದು ಶಪಿಸಿದಳು. ಊರ್ವಶಿಯ ಶಾಪದಿಂದ ಮನನೊಂದ ಅರ್ಜುನನಿಗೆ ಇಂದ್ರ, ನೊಂದುಕೊಳ್ಳಬೇಡ ಅರ್ಜುನ, ನೀನು ಅಜ್ಞಾತವಾಸಕ್ಕೆ ಹೋದಾಗ ಈ ಶಾಪ ನಿನಗೆ ಉಪಯೋಗಕ್ಕೆ ಬರುತ್ತದೆ. ಅಜ್ಞಾತವಾಸ ಮುಗಿದ ತಕ್ಷಣ ನಿನ್ನ ಶಾಪವೂ ಕಳೆಯುತ್ತದೆ ಎಂದು ಸಮಾಧಾನ ಮಾಡಿದ. ಹೀಗೆ
ಅಸ್ತ್ರಗಳೊಂದಿಗೆ ಶಾಪವನ್ನೂ ಪಡೆದುಕೊಂಡ ಅರ್ಜುನ ಅಮರಾವತಿಯಿಂದ ಹೊರಟು ತನ್ನ ಸಹೋದರರನ್ನು ಸೇರಿಕೊಂಡ. ಮುಂದಿನ ಸಂಚಿಕೆಯಲ್ಲಿ ಭೀಮ ತನ್ನ ಸಹೋದರ ಹನುಮಂತನನ್ನು ಸಂಧಿಸಿದ್ದನ್ನ ಅರಿಯೋಣ.